ಡಿಸೆಂಬರ್ 28 ಅಂದರೆ ಇವತ್ತು ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ದಿನ. ಯಾಕಂದರೆ ಮಹಿಳಾ ರಾಷ್ಟ್ರಪತಿಯೊಬ್ಬರು ಜಲಾಂತರ್ಗಾಮಿಯಲ್ಲಿ ಸಂಚಾರ ಮಾಡಿರೋದು ಇದೇ ಮೊದಲು. ಇದಕ್ಕೂ ಮುಂಚೆ ಡಾಕ್ಟರ್ ಎ.ಪಿ.ಜೆ. ಅಬ್ದುಲ್ ಕಲಾಂ ಅವರು 2006ರಲ್ಲಿ ಐ.ಎನ್.ಎಸ್. ಸಿಂಧುರಕ್ಷಕ್ ಜಲಾಂತರ್ಗಾಮಿಯಲ್ಲಿ ಸಂಚರಿಸುವ ಮೂಲಕ ಹೊಸ ಇತಿಹಾಸವನ್ನು ಬರೆದಿದ್ರು. ಇದೀಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕರ್ನಾಟಕದ ಕಾರವಾರದಲ್ಲಿರ್ತಕ್ಕಂಥ ಸೀಬರ್ಡ್ ನೌಕಾನೆಲೆಗೆ ಭೇಟಿ ನೀಡಿ ಐ.ಎನ್.ಎಸ್. ವಾಕ್ಷೀರ್ನಲ್ಲಿ ಸಂಚರಿಸುವ ಮೂಲಕ ಹೊಸ ಇತಿಹಾಸವನ್ನು ಬರೆದಿದ್ದಾರೆ. ಅದೇ ರೀತಿಯಾಗಿ ಜಲಾಂತರ್ಗಾಮಿಯಲ್ಲಿರ್ತಕ್ಕಂಥ ಆಮ್ಲಜನಕದ ವ್ಯವಸ್ಥೆ ಆಗಿರ್ಬೋದು, ಶತ್ರು ರಾಷ್ಟ್ರಗಳ ಮೇಲೆ ಯಾವ ರೀತಿ ಕಣ್ಣನ್ನು ಇಡ್ತೀವಿ, ಯಾವ ರೀತಿ ತಂತ್ರಜ್ಞಾನಗಳನ್ನು ಬಳಸ್ತೀವಿ, ಜಲಾಂತರ್ಗಾಮಿಯಲ್ಲಿರ್ತಕ್ಕಂಥ ಟ್ರಾಪಿಡೋ ವ್ಯವಸ್ಥೆ ಹೇಗಿರುತ್ತೆ, ಎಲ್ಲ ವಿಷಯಗಳ ಕುರಿತು ನೌಕಾನೆಲೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜಲಾಂತರ್ಗಾಮಿಯಲ್ಲಿ ಸಂಚರಿಸಿದ್ದು ಯಾಕಪ್ಪ ವಿಶೇಷತೆ ಅಂತಂದ್ರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ನಾರಿಶಕ್ತಿ, ಜಲಾಂತರ್ಗಾಮಿಗಳಲ್ಲಿರ್ತಕ್ಕಂಥ ತಂತ್ರಜ್ಞಾನದ ವ್ಯವಸ್ಥೆ ಹಾಗೂ ನಮ್ಮ ಶತ್ರು ರಾಷ್ಟ್ರಗಳಿಗೆ ನಾವು ಯಾವಾಗ ಬೇಕಾದರೂ ಯುದ್ಧಕ್ಕೆ ಸಿದ್ಧ ಎಂಬುವಂಥ ಒಂದು ಸಂದೇಶವನ್ನ ಸಂಚಾರದ ಮೂಲಕ ತಲುಪಿಸಿದ್ದಾರೆ. ನಮ್ಮ ಸೀಬರ್ಡ್ ನೌಕಾನೆಲೆ ಇತ್ತೀಚೆಗೆ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ನೌಕಾನೆಲೆಯಾಗಿ ಗುರುತಿಸ್ಕೊಳ್ತಾ ಇದ್ದು, ಇದನ್ನ ಸೈಲೆಂಟ್ ಕಿಲ್ಲರ್ಸ್ಗಳ ತವರು ಅಂತ ಕೂಡ ಕರೀತಾರೆ.